ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಯದಂಗ್ರೀ ಕಮಲದುಂದಂ ತಾಪತ್ರಯ ನಿವಾರಕಂ ಶಾಂತೇಕ ಪದದಂ ದೇವಂ ಸಿದ್ಧಾರೂಢಂ ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದ ಪದ್ಮಗಳಿಗೆ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನಲು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮಾನುಭವ ಬೋಧೆ ಎನ್ನುವ ಗ್ರಂಥದ 4ನೆಯ ಸಂಧಿ 14ನೆಯ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ಹಿಂದಿನ ಸೂತ್ರದಲ್ಲಿ ಅಂದರೆ 13ನೆಯ ಸೂತ್ರದಲ್ಲಿ ಯಾವ ತನ್ನ ಸ್ವರೂಪ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ದೃಢ ಅಪರೋಕ್ಷ ಜ್ಞಾನದಲ್ಲಿ ಉಳಿದಂತ ಆ ಜ್ಞಾನ ಯೋಗಿಗೆ ಯಾವುದೇ ವಿಧಿ ನೇಮಗಳನ್ನ ಅಭಾವ ಅಂದ್ರೆ ಆತನಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ. ಆತ ಹೇಗಿದ್ದರೂ ಆತ್ಮಜ್ಞಾನಿ, ಹೇಗಿದ್ದರೂ ಕೂಡ ಆತನು ಜೀವನ್ಮುಕ್ತ ಅಂತ ಹೇಳಿ ಕಾರಣ ಆತ ಜ್ಞಾನ ಆದ ನಂತರ ಪ್ರಾರಬ್ಧದ ದೃಷ್ಟಿಯಿಂದ ಬದುಕಿದಾಗ ಆತನು ಮಾಡುವಂತ ವ್ಯವಹಾರದಲ್ಲಿ ಏನಾದರೂ ಪಾಪ ಏನಾದರೂ ಪುಣ್ಯ ಇರಬಹುದಲ್ಲ ಅಂತ ವಿಚಾರವನ್ನು ಮಾಡಿದ್ದಾದರೆ ಅರಿಯದೆ ಬಂದಂತ ಪಾಪ, ನೆನಪಿನಲ್ಲಿ ಇರಲಾರದಂತ ಪುಣ್ಯ. ಪಾಪ ಅನ್ನುವಂಥದ್ದು ಅವ್ರಿಗೆ ಗೊತ್ತೇ ಇಲ್ಲ, ಪುಣ್ಯ ಕಾರ್ಯ ಮಾಡಿದ್ರೆ ನೆನಪಿಲ್ಲ. ಅಂಥವರಲ್ಲಿ ನೆನಪು ಇದ್ದರೇನು ನೆನಪು ಇರದಿದ್ದರೇನು ಮಾಡಿದ ಫಲಗಳಂತೂ ಇರಬೇಕಲ್ಲ, ಅವ್ರ ನೆನಪಿರ್ಲಿ ಅಥವಾ ಬಿಡ್ಲಿ. ಅಂಥ ಒಂದು ಸಂದರ್ಭದಲ್ಲಾದ್ರೂ ಕೂಡ ಆತನಿಗೆ ಪಾಪ ಮತ್ತು ಪುಣ್ಯ ಹುಟ್ಟಲಿಕ್ಕೆ ಮತ್ತೆ ಸಾಧನೆಗಳಾಗ್ತಾವಲ್ಲ, ಇದು ಹೇಗೆ ಅಂತ ವಿಚಾರ ಮಾಡಿದ್ದಾದರೆ ಆ ಜ್ಞಾನ ಯೋಗಿ ತನ್ನ ಅರಿಯದೆ ಮಾಡಿದಂತ ಪಾಪ, ನೆನಪಿಲ್ಲದಂತ ಪುಣ್ಯ ಇವೆರಡನ್ನು ಕೂಡ ಅಂಥ ಯೋಗಿಯನ್ನ ನಿಂದಿಸಿದವರಿಗೆ ಪಾಪ, ಆತನನ್ನ ವಂದಿಸಿ ಪೂಜಿಸಿದವರಿಗೆ ಪುಣ್ಯ ಒಟ್ಟ ಬಿಟ್ರವ್ರು. ಅಂದಾಗ ಅವರಲ್ಲಿ ಏನು ಉಳಿತು ಅಂದ್ರೆ ಏನು ಇಲ್ಲ, ಶೂನ್ಯ. ಆ ಕಾರಣವಾಗಿ ಆತನು ಅಭಾವ ರೂಪ ವಿನಃ ಆತನು ಭಾವರೂಪ ಅಲ್ಲ. ಆ ಕಾರಣಕ್ಕಾಗಿ ಆತ ಯಾವುದೇ ಒಂದು ಉಪಾಸನವಾಗಲಿ ಜ್ಞಾನೋತ್ತರವಾದಂತ ತತ್ವಮಿಶ್ರಾದಿ ವೇದಾಂತ ಮಹಾವಾಕ್ಯದಿಂದ ಏನು ಉತ್ಪತ್ತಿಯಾಗಿದೆ ಅಂದ್ರೆ ಆತನಲ್ಲಿ ಅಭೇದ ದರ್ಶನಂ ಜ್ಞಾನ, ಭೇದ ರಹಿತವಾಗಿರ್ತಕ್ಕಂಥ ಜ್ಞಾನ ಅಲ್ಲ, ಅಭೇದ.
ಭೇದ ಯಾವುದು ಜ್ಞಾನಿಗಳಿಗೆಂದರೆ ಶಿವ ಜೀವರ ಜಗತ್ತಿನ ಭೇದವೇ ದೊಡ್ಡ ಭೇದ. ಹಾಗಾಗಿ ಈ ಮೂರು ಭೇದಗಳಿಂದ ನಿವೃತ್ತಿಯಾದವನೇ ಜ್ಞಾನಿ. ಜಗವಂದಡೆಂ ತಾನೇ, ಜಗದೀಶ್ವರನೆಂದೊಡಂ ತಾನೇ, ಜಗದ ಜೀವಿಗಳು ಎಂದೊಡಂ ತಾನೇ ಎಂದು ಬಿಜವಾದನೆ ಉತ್ತಮನ ನೋಡ ಅಂತ ಹೇಳ್ಕೊಂತ ಬಂದಾರ. ಅವರ ದೃಷ್ಟಿಯಲ್ಲಿ ಜಗತ್ತು ತನಗಿಂತ ಬೇರೆ ಇಲ್ಲ, ತಾನೇ ಜಗತ್ತು, ಜಗತ್ತೇ ತಾನು. ಮತ್ತು ತನಗಿಂತ ಈಶ್ವರ ಬೇರೆಯಾನ, ಈಶ್ವರನಿಗಿಂತ ನಾನು ಬೇರೆ ಎಂಬುದು ಇಲ್ಲ. ಅಥವಾ ನಾನು ಬೇರೆ, ಜಗತ್ತಿನಲ್ಲಿರುವಂತ ಜೀವಿಗಳು ಬೇರೆ ಎನ್ನುವ ಭಾವರಹಿತವಾದಂತ ಜ್ಞಾನ ಏನದ ಅದು ದೃಢ ಪರೋಕ್ಷ ಜ್ಞಾನ. ಅಂಥ ಜ್ಞಾನಿಗೆ ಯಾವುದೇ ರೀತಿಯ ಜನ್ಮಕ್ಕೆ ಕಾರಣವಾದಂತ ಫಲಗಳೇ ಇಲ್ಲ ಅಂದಾಗ, ಕಾರಣಗಳೇ ಇಲ್ಲ ಅಂದಾಗ, ಕಾರಣಗಳು ಇಲ್ಲದೆ ಕಾರ್ಯವಾಗಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಈ 14ನೇ ಸೂತ್ರದಲ್ಲಿ ಏನ್ ಹೇಳ್ತಾರ ಆ ಯಜ್ಞವಲ್ಕ್ಯ ಮಹರ್ಷಿಗಳು ಮೈತ್ರಾದೇವಿ ಅಂದರೆ, ತನ್ನ ಭಾವವೇ ಕರ್ಮ ದೈವ ಬೋಧಾದಿ ಬೀಜಂ ನಿಜವೆನೆ ಪರಮಾತ್ಮನು ತಾನೇ. ಯಾರಿಲ್ಲಿ ಪರಮಾತ್ಮ ಅಂದ್ರೆ, ಕರ್ಮ ಅಂದ್ರೆ ಕರ್ಮ ಕಾಂಡ, ದೈವ ಅಂದ್ರೆ ಉಪಾಸನ ಕಾಂಡ. ಕರ್ಮಕಾಂಡ, ಉಪಾಸನ ಕಾಂಡ ಈ ಎರಡು. ಮತ್ತು ಬೋಧ ಅಂದ್ರೆ ಜ್ಞಾನಕಾಂಡ. ಎಲ್ಲ ಪಾರಮಾರ್ಥದಲ್ಲಿ ಬರ್ತಕ್ಕಂಥ ಕಾಂಡಗಳು ಮೂರು: ಕರ್ಮಕಾಂಡ, ಉಪಾಸನ ಕಾಂಡ ಮತ್ತು ಜ್ಞಾನಕಾಂಡ. ಇವು ಎಲ್ಲಿ ಉತ್ಪತ್ತಿ ಆದವು? ಕರ್ಮ ಮಾಡಬೇಕು, ಉಪಾಸನವನ್ನ ಮಾಡಬೇಕು, ಜ್ಞಾನವನ್ನ ಪಡಿಬೇಕು ಅನ್ನುವುದು ಹೊರಗ ಯಾವುದೇ ಒಂದು ವಸ್ತುವಿನಿಂದ ನಮ್ಮಲ್ಲಿ ಪ್ರಭಾವ ಆಗಿಲ್ಲ. ಕರ್ಮ ಮಾಡ್ಬೇಕಂದ್ರೆ ಕರ್ಮವನ್ನು ನೀ ತಿಳಿಸಿಲ್ಲ. ಯಾವುದೇ ಯಜ್ಞವನ್ನ ಮಾಡಿದೆ, ತಪಸ್ಸನ್ನು ಮಾಡಿದೆ, ಯಾಗವನ್ನ ಮಾಡಿದೆ, ಜಪವನ್ನ ಮಾಡಿದೆ ಅಂದ್ರೆ ಜಪ, ಯಜ್ಞ, ಯಾಗ ಇವೆಲ್ಲವೂ ಕೂಡ ನೀನೇ ತಿಳಿದು ಮಾಡುತ್ತಿದ್ದಿ ವಿನಃ ಆ ಜಪ, ಯಜ್ಞ, ತಪಸ್ಸು ನಿನ್ನ ತಿಳಿಲಿಲ್ಲ ಅಂದಾಗ, ಇಲ್ಲಿ ವಿಚಾರ ಮಾಡಿದಾಗ ನೀನು ಯಾವುದೇ ಒಂದು ಮಾಡುವ ಕಾರ್ಯವನ್ನ ಮೊದಲು ನೀನು ವಿಚಾರ ಮಾಡಿ ನಂತರ ಮಾಡುವೆ ಅಂದಾಗ ಮಾಡಿಸಿಕೊಳ್ಳುವ ಎಲ್ಲ ಕಾರ್ಯ ಮಿಥ್ಯ. ಕಾರ್ಯಗಳನ್ನ ವಿಚಾರ ಮಾಡುವಂತ ಅರಿವೇನಾದ ಅರಿವು ಸತ್ಯ. ಅರಿವು ಸತ್ಯ ಅಂದಾಗ ಅರಿವು ಹೇಗಿದೆ? ಎಲ್ಲಿತ್ತು? ಇಲ್ಲಿವರೆಗೆ ಎಲ್ಲಿತ್ತು? ಇಷ್ಟು ದಿನ ಎಲ್ಲಿತ್ತು ಅಂದ್ರೆ ಅದು ಜಗದ್ ಉತ್ಪತ್ತಿಗಿಂತ ಪೂರ್ವ ಕಾಲದಲ್ಲಿ ಇತ್ತು. ಆ ಬ್ರಹ್ಮ ಹೇಗಿದೆ ಅಂದ್ರೆ ಜಗತ್ತು ಉತ್ಪತ್ತಿಗಿಂತ ಮೊದಲೇ ಆ ಒಂದು ಸದ್ರೂಪವಾದ ಬ್ರಹ್ಮ ಇತ್ತು ಅಂದಾಗ ನೀವಿದ್ದೆ ಅಂತ ಅರ್ಥ. ಇಲ್ಲಿವರೆಗೆ ಏನು ಕೇಳಿವಿ? ಆ ಬ್ರಹ್ಮ ಸ್ವರೂಪನೇ ನೀನಿದ್ದಿ ಅಂದಾಗ ಆ ಬ್ರಹ್ಮನೇ ನೀನು ಇದ್ದಿ, ಅದರಲ್ಲಿ ಸಂಶಯವಿಲ್ಲ ಅಂದಾಗ ನಿನ್ನಿಂದಲೇ ಮೂರು ಕಾಂಡಗಳು ಹುಟ್ಟಿದ್ದಾವೆ ವಿನಃ ಕರ್ಮಕಾಂಡಗಳಿಂದ ನೀನು ಹುಟ್ಟಿಲ್ಲ. ಕರ್ಮಕಾಂಡದಿಂದ, ಕರ್ಮಜನ್ಯ ಶರೀರ ಅನ್ನುವಂತ ಒಂದು ಪ್ರಮಾಣದಿಂದ ಕರ್ಮದಿಂದ ದೇಹ ಹುಟ್ಟಿದೆ ವಿನಃ ಆತ್ಮನಾದ ನೀನು ಹುಟ್ಟಿಲ್ಲ ಅಂದಾಗ ನಿನ್ನಿಂದಲೇ ಮೂರು ಕಾಂಡಗಳು ಹುಟ್ಟಿದ್ದಾವೆ.
ಅದರಿಂದ ನೀನೇ ಪರಮಾತ್ಮ. ಹೌದಿಲ್ಲ? ಅನುಮಾನದ ಸಂಶಯ ಇಲ್ಲ. ಆ ಕಾರಣ ಏನೆಂಬುದು ತಾನೇ ಪರಮಾತ್ಮನು ಎಂಬುವುದು ಇದು ಸತ್ಯವಾಗಿದೆ. ಆದರೆ ಆ ವೇದಗಳಲ್ಲಿ ಹೇಳಿದ ಕರ್ಮಕಾಂಡ, ಉಪಾಸನಕಾಂಡ, ಜ್ಞಾನಕಾಂಡ ಏನವ, ಅವುಗಳಿಂದ ನೀನು ಸಿದ್ಧಿಸುವನಲ್ಲ. ವೇದಗಳಿಂದಲೂ, ಆಗಮಗಳಿಂದಲೂ, ಉಪನಿಷತ್ತುಗಳಿಂದಲೂ, ಪುರಾಣಗಳಿಂದಲೂ, ನೀತಿಗಳಿಂದಲೂ ಕೂಡ ಮಾತು ಮನಗಳಿಂದ ಅತ್ಯುತ್ತನಾದಂತ ನೀನು ಸಿದ್ಧನಾಗುವುದಿಲ್ಲ. ನಿನ್ನ ಸ್ವರೂಪವನ್ನ ಕಾಣಲಿಕ್ಕೆ ಅಸಾಧ್ಯವಿಲ್ಲ. ಆದ್ರೆ ನೀನು ಎಲ್ಲವನ್ನ ಕಾಣ್ತಾವ. ವೇದದ ತತ್ವಮಸಿ ಮಹಾವಾಕ್ಯ, ಅಯಮಾತ್ಮ ಬ್ರಹ್ಮ, ಅಯಮ ಪ್ರಜ್ಞಾನಂ ಆನಂದ, ಪ್ರಜ್ಞಾನಂ ಬ್ರಹ್ಮ ಅನ್ನುವಂತ ಹಲವು ಏನವ, ಋಗ್ವೇದ, ಯಜುರ್ವೇದ, ಅಥರ್ವಣ ವೇದ, ಸಾಮವೇದ, 4 ವೇದ, 4 ಮಹಾವಾಕ್ಯ ಮತ್ತು 28 ಆಗಮಗಳು. ವಾತುಲ ಅನ್ನುವಂತ ಆಗಮ ಮೊದಲು ಮಾಡಿಕೊಂಡು ಕಾಮಿಕ ಅನ್ನುವಂತ ಆಗಮದವರೆಗೂ ಎಲ್ಲ ಆಗಮಗಳು ಹುಟ್ಟಿದ್ದು ನಿನ್ನಿಂದ, ಉತ್ಪತ್ತಿ ಆದದ್ದು ನಿನ್ನಿಂದ. ಇಷ್ಟೇ ಅಲ್ಲದೆ ವ್ಯಾಸ ಮಹರ್ಷಿಗಳು ಬರೆದಂತ ಪೂರ್ವದ ಪುರಾಣಗಳು. ಪೂರ್ವದಲ್ಲಿ ಪುರಾಣ ಯಾರು ಬರೆದರು ಅಂದ್ರೆ ವೇದ ವ್ಯಾಸರು ಅಂತ. ಅಲ್ಲಿ ಶಿವನ ಪರವಾಗಿ 10 ಪುರಾಣಗಳು ಮತ್ತು ವಿಷ್ಣುವಿನ ಪರವಾಗಿ ಪುರಾಣಗಳು, ಬ್ರಹ್ಮನ ಪರವಾಗಿ 2 ಪುರಾಣಗಳು, ಅಗ್ನಿ ಮತ್ತು ಸೂರ್ಯನ ಪರವಾಗಿ ವಿಷ್ಣುವಿನ 4 ಪುರಾಣಗಳ ಹಿಡಿದುಕೊಂಡು ಒಟ್ಟಿನಲ್ಲಿ 18 ಪುರಾಣಗಳು ಉತ್ಪತ್ತಿ ಆದವು. ಯಾರಿಂದ ಹುಟ್ಟಿದವು? ನಿನ್ನಿಂದಲೇ ವೇದ, ನಿನ್ನಿಂದಲೇ ಆಗಮ, ನಿನ್ನಿಂದಲೇ ಪುರಾಣ ಅಂದಾಗ ತನ್ನಿಂದಲೇ ಅಥವಾ ನಿನ್ನಿಂದಲೇ ಇವೆಲ್ಲವೂ ಸಿದ್ಧವಾದವು ವಿನಃ ವೇದಗಳಿಂದ ನೀನು ಸಿದ್ಧನಾದವನಲ್ಲ. ವೇದಗಳಿಗೆ ನಿಲ್ಕೋನಲ್ಲ, ನೀನು ಆಗಮಕ್ಕೆ ನಿಲ್ಕೋನಲ್ಲ. ಏನು ಮಾಡಿದವು ಅಂದ್ರೆ, ರಾಜ ಇದ್ದ ರಾಜನಲ್ಲಿ ಒಬ್ಬ ಸೇವಕ ಇರ್ತಾನೆ, ದ್ವಾರಪಾಲಕ. ರಾಜ ಸಿಂಹಾಸನ ಮೇಲೆ ಕೂತಿರ್ತಾನ. ದೂರದಲ್ಲಿ ಬಾಗಿಲಿಗೆ 2 ದ್ವಾರಪಾಲಕರು ಇರ್ತಾರೆ, ನಿಂತಿರ್ತಾರೆ. ಹೊರಗಿನಿಂದ ಯಾರಾದರೂ ಬಂದರೆ ಕಾರಣ ಏನಂತ ವಿಚಾರ ಮಾಡಿ ಕಾರಣವನ್ನ ದ್ವಾರಪಾಲಕರಿಗೆ ತಿಳಿಸಿದಾಗ ದ್ವಾರಪಾಲಕರು ರಾಜನ ಎದುರಿಗೆ ಮುಖವನ್ನ ಮಾಡಿಕೊಂಡು ರಾಜನಿದ್ದಲಿಗೆ ಸಿಂಹಾಸನ ಹತ್ತಿರ ಹೋಗಿ ಬಹುಪರಾಕ್ ಮಹಾರಾಜ ಅಂತ ಹೇಳಿ ಕಾರಣ ಅಂದಾಗ ಇಂಥವರು ನಿಮ್ಮ ಭೇಟಿಗಾಗಿ ಬಂದಿದ್ದಾರೆ ಅಂತ ತಿಳಿಸಿದಾಗ ಆತ ಬಿಡಬಹುದು ಅಂತ ಹೇಳಬಹುದು ಅಥವಾ ಬಿಡಬೇಡ ಅಂತ ಹೇಳ್ಬೋದು ರಾಜ. ಒಟ್ಟಿನಲ್ಲಿ ಆತನಿಗೆ ಮುಖವನ್ನ ಹೇಗೆ ಎದುರಿಗೆ ಹೋಗಿದ್ರು ಬೆನ್ನು ತೋರಿಸಿ ತಮ್ಮ ಜಾಗಕ್ಕೆ ಬರಂಗಿಲ್ಲ. ಅವ್ರು ಬೆನ್ನು ತೋರಿಸಂಗಿಲ್ಲ. ಮತ್ತೆ ಮುಂದಕ್ಕೆ ಹೇಗೆ ಹೋಗಿದ್ರು ಅದೇ ಪ್ರಕಾರ ಹಿಂದೆ ಒಂದೊಂದು ಹೆಜ್ಜೆ ಹಾಕ್ತಾ ತಮ್ಮ ಮೂಲ ಸ್ಥಾನದಲ್ಲಿ ಬಂದು ನಿಂತು ಬಂದವರಿಗೆ ವಿಷಯವನ್ನು ಹೇಳ್ತದೆ. ಅದೇ ಪ್ರಕಾರವಾಗಿ ಇಲ್ಲಿ ವೇದಗಳು ಆತ್ಮನನ್ನ ತೋರಿಸುವಂತ ಒಂದು ಪ್ರಯತ್ನ ವಿನಃ, ವಿಷಯವನ್ನ ಹೇಳುವ ಪ್ರಯತ್ನ ವಿನಃ ಆ ಒಂದು ರಾಜರೇ ಅವರು ಅಲ್ಲ. ದ್ವಾರಪಾಲಕ ರಾಜರೇ ಇಲ್ಲ. ಆದ್ರೆ ದ್ವಾರಪಾಲಕರ ಸಂಜ್ಞೆ ಇಲ್ಲದೆ ಯಾರು ರಾಜನ ದರ್ಶನ ಆಗಕ್ಕೆ ಸಾಧ್ಯ ಇಲ್ಲ. ನೇರವಾಗಿ ಹೋಗಂಗಿಲ್ಲ.
ಹೋಗ್ಲಿಕ್ಕೆ ಆಸ್ಪದ ಇಲ್ಲ, ಅವ್ರು ಬೇಕು. ಅದರಂತೆ ನಮ್ಮ ಸ್ವರೂಪ ಜ್ಞಾನ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕಾದರೆ ಇವೆಲ್ಲ ಸಾಧನ ರೂಪವಾದ ವೇದ ಆಗಮಗಳು ಅವಶ್ಯಕತೆ. ಆದರೆ ಇವೇ ನಮ್ಮ ಮೂಲವಾದ ಸ್ವರೂಪ ಅಲ್ಲ. ಆ ಕಾರಣ ಇಂತು ನಿನ್ನಿಂದಲೇ ವೇದಗಳು ಹುಟ್ಟಿದ್ದಾವೆ ವಿನಃ ವೇದಗಳಿಂದ ಆತ್ಮ ಹುಟ್ಟಿಲ್ಲ. ವೇದಗಳಿಂದ ಪರಮಾತ್ಮ ಹುಟ್ಟಿಲ್ಲ. ಅದಕ್ಕಾಗಿ ಪರಮಾತ್ಮನಿಂದ ಹುಟ್ಟಿದ ಕಾರಣ ಈ ವೇದಗಳಿಗೆ ಭಗವಂತನ ವಾಣಿ ಎಂದ್ರು ಅಥವಾ ಪರಮಾತ್ಮನ ವಾಣಿ ಅಂತ ಹೇಳಿದ ಬೇರೆ ಯಾರ ವಾಣಿ ಅಂತ ಹೇಳಿಲ್ಲ. ಅರ್ಥ ಏನು? ಪರಮಾತ್ಮನಿಂದ ಹುಟ್ಟೇವು ವೇದಗಳು. ಆ ವೇದಗಳನ್ನ ನುಡಿದವನು ನೀನು ಪರಮಾತ್ಮ. ವೇದಗಳ ಪರಮಾತ್ಮ ಅಲ್ಲ, ವೇದಗಳ ನುಡಿದವನು ಪರಮಾತ್ಮ. ಆ ಕಾರಣಕ್ಕಾಗಿ ಮೈತ್ರೇಯೇ ಮುಂದೆ ಕೇಳು. ಕರ್ಮದಿಂದ ಅಖಿಲ ಸಂಸ್ಕೃತಿ ದುಃಖ ಬಹುದಾಗಿ ಕರ್ಮವೇ ಬಂಧ ಅಂತದರಿಂದೆ ನಿರ್ಮಲ ಮೋಕ್ಷವಾಗದು ನಿಜವಿದು ತೋರ ಸೋರು ಮುಡಿಯಡೆ ಏಳು ಪರಮಾರ್ಥವಿದು ಅಂತ ಹೇಳ್ತಾರೆ. ಕರ್ಮದಿಂದ ಅಖಿಲ ಸಂಸ್ಕೃತಿ ಅಂದರೆ ಯಾವ ಕರ್ಮ ಕಾಂಡದಲ್ಲಿ ಏನು ಕರ್ಮಗಳು ಹೇಳ್ಯಾವ ಆ ಕರ್ಮಗಳಿಂದ ಅಖಿಲ ಅಂದ್ರೆ ಸಮಸ್ತ ಅಂದ್ರೆ ಅಖಿಲ ಅಂದ್ರೆ ಎಲ್ಲ ಅಂದ್ರೆ ಸಂಕುಳ ಅಂದ್ರೆ ಗುಂಪು ಅಂದ್ರೆ ಶಬ್ದಗಳು ಬೇರೆ ಅರ್ಥ ಒಂದೇ. ಈ ಕರ್ಮಗಳನ್ನು ಮಾಡುವುದರಿಂದ ಮುಕ್ತಿ ದೊರೆಯದು, ಮೋಕ್ಷವಾಗದು. ಮತ್ತೆ ನಾವು ಮೋಕ್ಷಕ್ಕಾಗಿ ಸಾಧನೆ ಮಾಡ್ತಿದ್ದೀವಿ, ಮೋಕ್ಷಕ್ಕಾಗಿ ಪ್ರಯತ್ನ ಮಾಡ್ತೀವಿ, ಮುಕ್ತಿಗಾಗಿ ಪ್ರಯತ್ನ ಮಾಡ್ತೀವಿ ಅಂದ್ಮೇಲೆ ಮೋಕ್ಷಕ್ಕೆ ಮುಕ್ತಿಗೆ ಸಾಧನವಲ್ಲದ ಮಾರ್ಗವನ್ನು ನಾವು ಹಿಡಿಯಬಾರದು. ಮೋಕ್ಷ ಬೇಕಂದ್ರೆ ಕರ್ಮವನ್ನ ಬಿಡಬೇಕು. ಕರ್ಮವನ್ನ ಮಾಡ್ತೇವೆ ಅಂದ್ರೆ ಮೋಕ್ಷದ ಅಪೇಕ್ಷೆಯನ್ನು ಬಿಡಬೇಕು. ಹುಂಗಿ ಊದೋದು ಪುಟಾಣಿ ತಿನ್ನೋದು ಏಕಕಾಲಕ್ಕೆ ಬಾಯಿಯಿಂದ ಹೇಗೆ ಸಾಧ್ಯವಿಲ್ಲವೋ ಅದೇ ಪ್ರಕಾರವಾಗಿ ನೀನು ಕರ್ಮವನ್ನ ಮಾಡಬೇಕು. ಮೋಕ್ಷವನ್ನು ಪಡಿಬೇಕಂದ್ರೆ ಆ ಮೋಕ್ಷ ಹಿಂದೆಂದಿಗೂ ಸಾಧ್ಯವಿಲ್ಲ. ಯಾಕೆ? ಸಂಸಾರದ ಬಂಧನಕ್ಕೆ ಕಾರಣವಾದದ್ದೇ ಕರ್ಮ. ನಾವಲ್ಲಿ ಹುಟ್ಟಿ ಬಂದ ಕಾರಣ ಏನದ? ಹಿಂದೆ ಮಾಡಿದ ಕರ್ಮದಿಂದಲೇ ಇಂದು ಹುಟ್ಟಿ ಬಂದೆ ತಾಯಿ ಉದರದಂತ ಆಚಾರ್ಯ ಶಂಕರ್ ಹೇಳ್ತಾರೆ. ಹಿಂದೆ ಮಾಡಿದ ಕರ್ಮದಿಂದಲೇ ಒದಗಿ ಬಂದ ತಾಯಿ ಉದರಕ್ಕೆ, ಹಿಂದೆ ಮಾಡಿದ ತಪ್ಪನ್ನು ಕ್ಷಮಿಸು ಮಹಾದೇವ ಅಂತ ಕ್ಷಮೆ ಕೇಳ್ಕಂತಾನ ಆಚಾರ್ಯ. ಅಂದ್ರೆ ಅರ್ಥ ಏನಂದ್ರೆ ಅದಕ್ಕ ನನ್ನ ಕರ್ಕೊಂಡು ಹೋಗಬೇಡ, ಕರ್ಮ ಬಂಧ ಅಂತ ಹೇಳ್ತಾರೆ. ಅದರಿಂದ ವಿಪರೀತ ಸಂಸಾರ ದುಃಖ ಪ್ರಾಪ್ತ ಆಗ್ತದೆ. ಕರ್ಮ ಮಾಡಿದ್ರೆ ಏನಾಗ್ತದ್ರಿ? ಅದು ಒಳ್ಳೇದಲ್ಲಂದ್ರೆ ವಿಪರೀತ ದುಃಖ ಅಂದ್ರು. ದುಃಖಗಳು ಭಾಗಗಳು ಬೇರೆ ಬೇರೆ. ಸಾಮಾನ್ಯ ದುಃಖ ಬೇರೆ, ಮಧ್ಯಮ ದುಃಖ ಬೇರೆ, ವಿಪರೀತವಾದ ದುಃಖ ಬೇರೆ. ಈಗ ಅನ್ನ, ನೀರು, ಬಟ್ಟೆ, ಹಸಿವು, ತೃಷೆ ಇವೆಲ್ಲ ಹೆಣ್ಣರು, ಮಕ್ಕಳು ಇವೆಲ್ಲ ಆಗುವಂತ ದುಃಖ, ಇವೆಲ್ಲ ಸಾಮಾನ್ಯ ದುಃಖ. ರೋಗ ರುಜಾದಿಗಳ ಬಾಧೆ ಏನದಾವು ಮಧ್ಯಮ ದುಃಖ. ಕಾರಣ ಏನಂದ್ರೆ ಈ ದೇಹಕ್ಕೆ ಸಂಬಂಧವಾದ ದುಃಖ ರೂಪವಾದ ಮಗನೇ ಇರಲಿ, ಮಗಳೇ ಇರಲಿ, ಹೆಂಡತಿ ಇರಲಿ, ಹೆಂಡತಿಗೆ ಗಂಡನೇ ಇರಲಿ, ಇವೆಲ್ಲ ದುಃಖ ರೂಪವಾದ ವಸ್ತುಗಳು ಈ ಜನ್ಮಕ್ಕೆ ಮಾತ್ರ ಸೀಮಿತ. ಹೌದು. ಹಿಂದಿನ ಜನ್ಮದಲ್ಲಿ ಇದೇ ತಂದೆ, ಇದೇ ಗಂಡ, ಇದೇ ಮಕ್ಕಳು,
ಇದೇ ಬಂಧು ಬಳಗ ಇದ್ರೇನು ಇಲ್ಲ ಅಂತ ಅಂದಾಗ ಈ ಜನ್ಮದಲ್ಲಿ ಕೊಡುವಂತ ಈ ದುಃಖ ರೂಪವಾದ ಏನು ವಸ್ತುಗಳವ ಇವೆಲ್ಲವೂ ಕೂಡ ಸಾಮಾನ್ಯ. ಈ ಜನ್ಮಕ್ಕಿಲ್ಲ, ಮುಂದಿನ ಜನ್ಮಕ್ಕೆ ಅವರಿಲ್ಲ, ಅವ್ಯಾರು ನಾಗ. ಮತ್ತೆ ಮಧ್ಯಮ ದುಃಖ ಅಂದ್ರೆ ಈ ಜನ್ಮದಲ್ಲಿ ಬರುವಂತ ರೋಗಾದಿಗಳ ಬಾಧೆಗಳಲ್ಲಿ ಏನ್ ದುಃಖ ಆಗ್ತದ, ರೋಗ ಬಂದ್ರೆ ಯಾರಿಗನ ಆನಂದ ಆಗ್ತದೇನೋ, ಯಾರಿಗೂ ಆನಂದ ದುಃಖ ಆಗ್ತದ. ಆ ದುಃಖ ಆದ್ರೂ ಕೂಡ ಮಧ್ಯಮ ದುಃಖ ಇದು. ಕಾರಣ ಏನಂದ್ರೆ ಈ ದೇಹಕ್ಕೆ ಬಂದಂತ ಒದೆಗೆ ಬಂದಂತ ದುಃಖಗಳು ಮುಂದಿನ ದೇಹಕ್ಕೆ ಈ ದುಃಖಗಳು ಬರುತ್ತೇವೆ ಅಂತ ನಿರ್ಣಯ ಇಲ್ಲ. ಯಾಕೆ ನಿರ್ಣಯ ಇಲ್ಲ ಅಂದ್ರೆ ಆ ಜನ್ಮದ ಕರ್ಮಗಳು ಬದಲಾವಣೆ ಆದಂತೆ ನಮ್ಮ ಭೋಗಗಳು ಕೂಡ ಬದಲಾವಣೆ ಆಗ್ತವೆ. ಹಿಂದಿನ ಜನ್ಮದ ಕರ್ಮ ಏನವ, ಆ ಕರ್ಮದ ಫಲ ಈ ಜನ್ಮದಲ್ಲಿ ನಾವು ಊಟವನ್ನ ಭೋಗವನ್ನು ಮಾಡ್ತೇವೆ. ಮತ್ತೆ ಆ ಕರ್ಮಗಳು ಹೀಗೆ ಮಾಡಕತ್ತೀವೇನೋ, ಹೀಗೆ ಮಾಡ್ತಕ್ಕಂಥ ಕರ್ಮಗಳು ಬೇರೆ. ಈ ಜನ್ಮದಲ್ಲೇ ಮಾಡಿದ ಕರ್ಮಗಳು, ಆ ಕರ್ಮದ ಫಲಗಳು ರೋಗ ಬರಬಹುದು, ಆರೋಗ್ಯವಂತನಾಗಿ ಇರಬಹುದು. ಕಾರಣ ಬಡವನಾಗಿ ಹುಟ್ಟಬಹುದು, ಶ್ರೀಮಂತನಾಗಿ ಹುಟ್ಟಬಹುದು, ಕನಿಷ್ಠವಾದ ಕುಲದಲ್ಲಿ ಹುಟ್ಟಬಹುದು, ಶ್ರೇಷ್ಠವಾದ ಕುಲದಲ್ಲಿ ಹುಟ್ಟಬಹುದು. ಯಾಕೆ ಅಂದ್ರೆ ಈ ಜನ್ಮದ ಕರ್ಮಗಳ ಫಲ ಏನವ, ಆ ಕರ್ಮಕ್ಕೆ ಕಾರಣ ಆಗ್ತಾವ. ಮುಂದಿನ ಜನ್ಮದ ಕಾರಣ ಅಂದ್ರೆ ಈ ಜನ್ಮದ ದುಃಖ ಮುಂದೆ ಬರ್ತಾವ ಅಂತ ಹೇಳಕ್ ಬರಂಗಿಲ್ಲ. ಆದ್ರೆ ವಿಪರೀತ ದುಃಖ ಅನ್ನುವಂಥದ್ದು ಏನದ, ಯಾವ ಜನ್ಮದಲ್ಲಿ ನಿನಗೆ ಬೇರೆ ಬೇರೆ ದುಃಖಗಳ ಸಂಬಂಧ ಒಂದೇ ಪ್ರಕಾರ ಇರದೇ ಇದ್ದರೂ ಕೂಡ ಪ್ರತಿಯೊಂದು ಜನ್ಮದ ತಾಯಿಯ ಉದರದಲ್ಲಿ ಆಗುವಂತ ಜನನ ದುಃಖ ಮತ್ತು ಜಾಯ ದುಃಖ, ನಂತರ ಮರಣ ದುಃಖ ಅನ್ನುವಂಥದ್ದು ಇವು ಸಮಾನ. ಯಾವ ಜನ್ಮದಾಗನ ಬಾಗಿ ಹಿಂದಿನ ಜನ್ಮಗಳು ಇವು ಮೂರಿದ್ದು, ಈ ಜನ್ಮದಲ್ಲಿ ಮೂರು ಉಂಟು, ಮುಂದಿನ ಜನ್ಮದಲ್ಲಿ ಕೂಡ ಇವು ಮೂರು ಉಂಟು. ಇವು ಮಾತ್ರ ಬದಲಾವಣೆ ಆಗೋದಿಲ್ಲ. ಇವು ಬದಲಾವಣೆ ಆಗಿವಂದ್ರೆ ಬಹಳ ಶರಣ ಸಂತ ಇದ್ದ ಅಂದ್ರೆ ಆಕಾಶದಿಂದ ಹುಟ್ಟೇನು, ತಾಯಿ ಗರ್ಭದಿಂದನೇ ಬರ್ಬೇಕು. ಯೋಗಿ ಅದೇ ಗರ್ಭದಿಂದ ಬರಬೇಕು, ತ್ಯಾಗಿ ಅದೇ ಗರ್ಭದಿಂದ ಬರಬೇಕು, ಕನಿಷ್ಠ ಕುಲದವನು ಅದೇ ಗರ್ಭದಿಂದ, ಉತ್ತಮ ಕುಲದವನು ಅದೇ ಗರ್ಭದಿಂದ, ಬಡವನಾದರೂ ಭಿಕ್ಷಕನಾದರೂ ಅದೇ ಗರ್ಭದಿಂದ, ಶ್ರೀಮಂತನಾದರೂ ಕೂಡ ಅದೇ ಗರ್ಭದಿಂದ ಬರಬೇಕು. ಆ ಗರ್ಭದ ವಾಸನೆಗಳನ್ನ, ಆ ನರಕ ದುಃಖವನ್ನ ಎಲ್ಲರೂ ಸಮನಾಗಿ ಅನುಭವಿಸ್ಬೇಕು. ಶ್ರೀಮಂತನಪ್ಪ ದುರ್ವಾಸನೆ ಬರಬಾರದು, ಮಲಮೂತ್ರ ಅಂದ್ರೆ ಬರಂಗಿಲ್ಲ ಏನಲ್ಲಿ ತಾಯಿ ಗರ್ಭದಲ್ಲಿ. ಯೋಗಿ ಅಂದ್ರೆ ಅತಿ ಬೇಡ ಅಂದ್ರೆ ಬಿಡ್ತದೆ ಏನದು, ಸಮನಾಗಿ ಬರ್ತದೆ. ಮತ್ತೆ ಮರಣ ದುಃಖ ಅನ್ನುವಂಥದ್ದು ಎಲ್ಲರಿಗೆ ಸಮಾನವಾದದ್ದು. ಅದು ವಿಪರೀತ ದುಃಖದ ಬಗ್ಗೆ ಇನ್ನೂ ಸ್ವಲ್ಪ ವಿಚಾರ ಮಾಡಿದ್ರೆ, ಈ ವಿಪರೀತ ದುಃಖಕ್ಕ ಪರಿಹಾರ ಯಾವಾಗ? ಇವು ಉತ್ತಮವಾದ ಕರ್ಮಗಳನ್ನ ಮಾಡೋದ್ರಿಂದ ಬದಲಾವಣೆ ಆಗೋದಿಲ್ಲ. ಉತ್ತಮವಾದ ಉಪಾಸನೆಗಳನ್ನ, ಭಕ್ತಿಯನ್ನ ಮಾಡುವುದರಿಂದ ಬದಲಾವಣೆ ಆಗೋದಿಲ್ಲ. ಇವನ ಹೇಳಿದಂಗ ದುಡಿದ ಕರ್ಮವನ್ನು ಒಲ್ಲದಿರು ಅಂದ್ರೆ ಪಾಪಿ ಆದವನು ಪುಣ್ಯವಂತನಾದರೆ ಅವನಿಗೆ ಬದಲಾವಣೆ ಆಗ್ತದಿಲ್ರಿ. ಮತ್ತ ಈ ಜನನ ಮರಣ ದುಃಖ ಬದಲಾವಣೆ ಆಗ್ತದೇನು? ಆಗೋದಿಲ್ಲ. ಎದರಿಂದ ಆಗ್ತದ? ಮುಕ್ತನಾದಾಗ ಆ ಬಾಧೆಯಿಂದ, ವಿಪರೀತ ದುಃಖದಿಂದ ನೀನು ಕಡಿಯಾಗ್ತದೆ. ಇದರಿಂದ ಮುಕ್ತನಾಗೋದರಿಂದ. ಆ ಕಾರಣ ಆ ಮುಕ್ತಿಗೆ, ಆ ಸಂಸಾರ ಬಂಧನದ ಬಿಡುಗಡೆಗೆ ಈ ಕರ್ಮಗಳು ಸಾಧನವಲ್ಲ.
ಅಂತ ಮೈತ್ರಾದೇವಿ ಯಜ್ಞವಲ್ಕ ಮಹರ್ಷಿ ಉಪದೇಶ ಮಾಡ್ತಾರೆ. ಕಾರಣ ಕರ್ಮದಿಂದ ಪುಣ್ಯ ಆಗಬಹುದು, ಆ ಪುಣ್ಯದಿಂದ ಪುನರ್ಜನ್ಮ ಬರ್ಬೋದು. ಪುಣ್ಯದಿಂದ ಬಂದೇ ಬರ್ತವೆ, ಬರಬಹುದು ಅಲ್ಲ, ಬಂದೇ ಬರ್ತವೆ ಅಂತ ನಾವು ಪಕ್ಕ ಮಾಡ್ಕೋಬೇಕು. ಈ ರೀತಿಯಿಂದ ಪುನರಪಿ ಜನನಂ ಪುನರಪಿ ಮರಣಂ, ಈ ರೀತಿಯಾಗಿ ಪುನಃ ಹುಟ್ಟುವುದು, ಪುನಃ ಸಾಯುವುದು, ಪುನಃ ಸಾಯುವುದು, ಮತ್ತೆ ಹುಟ್ಟುವುದು. ಆ ಕಾರಣದಿಂದ ಕರ್ಮದಿಂದ ಏನು ಆಗುತ್ತದೆ ಅಂದ್ರೆ ಪುನರಾವೃತ್ತಿ, ಪುನಃ ಸಾಯುವುದು, ಪುನಃ ಹುಟ್ಟುವುದು, ಪುನಃ ಸಾಯುವುದು, ಪುನಃ ಹುಟ್ಟುವುದು. ಒಂದೇ ಜನ್ಮದಲ್ಲಿ ಹುಟ್ಟಿದ್ವಿ, ಈ ಒಂದೇ ಜನ್ಮದ ಸ್ಮರಣೆ ನಮ್ಗೆ ಆದದ್ದು ಎಷ್ಟು ಸಲ ನಾವು ಅನ್ಕೊಂಡಿವಿ ಅಂದ್ರೆ ಗೊತ್ತಿದ್ದು ಅನ್ಕೊಂಡಿವಿ, ಕೆಲವು ಮಂದಿ ಗೊತ್ತಿಲ್ಲ ಅನ್ಕೊಂತಾರೆ. ಕೆಲವು ಮಂದಿ ವಾಣಿಯಿಂದ ನುಡಿತಾರೆ, ಕೆಲವರು ಮನಸ್ಸಿನಿಂದ ನೆನಿತಾರೆ. ಏನು ಅಂದ್ರೆ ಯಾಕಾದ್ರೂ ಹುಟ್ಟಿಸನೇನು ಪರಮಾತ್ಮ, ಯಾಕಾದ್ರೂ ಹುಟ್ಟಿ ಬಂದಿವೆ, ಹುಟ್ಟಿಸದೇ ಇದ್ರೆ ಬಹಳ ಚೊಲೋ ಇತ್ತು ಅಂತ ನಾವೇ ವಿಚಾರ ಮಾಡ್ರಿ. ಸಂದರ್ಭ ಬಂದಾಗ ಎಷ್ಟು ಸಲ ಅನ್ಕೊಂಡಿರ್ತಿಲ್ಲ ನಾವು. ಪ್ರತಿಯೊಬ್ಬರಿಗೂ ಒಂದಿಲ್ಲ ಒಂದು ದಿನ ಬಂದೇ ಇರ್ತಾರೆ. ಅಂದಾಗ ನಮಗೇನಾಯ್ತು ಅಂದ್ರೆ ದುಃಖಗಳೇ ಹೆಚ್ಚಾದವು. ಒಂದು ಜನ್ಮದಲ್ಲಿ ಇಷ್ಟು ಸಲ ನಾವು ಭಗವಂತನನ್ನ ಪರಮಾತ್ಮನನ್ನ ನೆನಿತೀವಿ, ಸ್ಮರಣೆ ಮಾಡ್ತೀವಿ, ತಾಳಲಾರದೆ ದೇವರಿಗೂ ಕೂಡ ಪರಮಾತ್ಮನಿಗೂ ಕೂಡ ಕೈ ಮುಗಿದು ಬೇಡ್ತೀವಿ, ಭಗವಂತ ಪುನಃ ಹುಟ್ಟಿಸಬೇಡ, ಈ ಜನ್ಮ ಬೇಡ ಅಂತೀವಿ. ಮತ್ತೆ ಹಲವು ಜನ್ಮದಲ್ಲಿ ಎಷ್ಟು ಸಲ ನೆನಪು ಮಾಡಿರ್ಬೋದಂತ, ನಾವೇ ಎಷ್ಟು ಜನ್ಮದಲ್ಲಿ ನೆನಪು ಮಾಡಿರ್ಬೋದು. ಇಷ್ಟು ಜನ್ಮದ ನೆನಪು ಯಾಕೆ ಮಾಡ್ತೀವಿ ಅಂದ್ರೆ ಅಷ್ಟೇ ದುಃಖ ಆಗುತ್ತೆ. ಎಲ್ಲರೂ ಕೆಲವು ಸ್ಮರಣೆಯನ್ನ, ಕೆಲವು ವಿಚಾರಗಳನ್ನ ಹೇಳ್ತಾರೆ. ಆದ್ರೆ ಹುಟ್ಟಿದಂತ ಒಬ್ಬ ವ್ಯಕ್ತಿ ಯಾಕೆ ಹುಟ್ಟಿದ್ದೇನೋ ಸತ್ತರ ಬೇಸು ಅಂತ ಅವನು ನುಡಿತಾನಂದ್ರೆ ಈ ಜನನ ಮರಣದ ದುಃಖ ಎಷ್ಟಾದಂತ ನೀವೇ ವಿಚಾರ ಮಾಡ. ಹುಟ್ಟಿದ್ರೆ ಬೇಸಂತಿ, ಹುಟ್ಟಿದವನು ಸತ್ರ ಬೇಸಿತ್ತಂತ. ಅಂದ್ರೆ ನಾವು ಯಾವುದು ಅನ್ಕೊಂಡಿವಿ ಅದು ಅಷ್ಟು ದುಃಖಮಯವಾದೆ, ಅಷ್ಟು ದುಃಖದಿಂದ ಕೂಡ ಇರೋದು. ಆ ಕಾರಣಕ್ಕಾಗಿ ಅದು ಆ ಕರ್ಮದಿಂದ ಪುಣ್ಯ ಪ್ರಾಪ್ತಿಯನ್ನು ಮಾಡಿಕೊಂಡು ಪುನರ್ಜನ್ಮವನ್ನು ಪಡೆದುಕೊಂಡು ಪುನಃ ಪುಣ್ಯವನ್ನ ಮಾಡಿ ಪುನಃ ಲೋಕಾದಿಗಳಿಗೆ ಹೋಗಿ ಸಾತಿಶಯ ಕ್ಷಯ ಪತನ, ಈ ದೋಷಗಳಿಂದ ಕೂಡಿದೆ ಹೊರತು ನಿರ್ದೋಷಿಯಾಗಿರುವಂತ ಕಾಂಡ ಅದು ಅಲ್ಲ ಕರ್ಮಕಾಂಡ. ದೋಷದಿಂದ ಕೂಡ ನಾವು ತೆಗೆದುಕೊಳ್ಳುವಂತ ಬಳಸುವಂತ ಬಾಹ್ಯ ಪ್ರಪಂಚದ ಕೆಲವು ವಸ್ತುಗಳಲ್ಲಿ ನೋಡ್ಲಿಕ್ಕೆ ಬಹಳ ಸುಂದರವಾಗಿ ಕಾಣ್ತದ, ಬಹಳ ಆನಂದಮಯವಾಗಿ ಕಾಣ್ತದ, ಬಹಳ ಚಂದ ಕಾಣ್ತದ, ಇಲ್ಲ ಅಂತಲ್ಲ. ಕೆಲವು ವಸ್ತುಗಳು ಅದನ್ನ ನೋಡ್ತೀವಿ, ಅದನ್ನ ತೆಗೆದುಕೊಂಡು ಬರ್ತೀವಿ, ಅದಕ್ಕೆ ಬೆಲೆ ಕಟ್ಟಿರ್ತೀವಿ, ಮನೆಗೆ ಬಂದು ನೋಡ್ತೀವಿ, ಅಲ್ಲಿ ನೋಡ್ಲಿಕ್ಕೆ ಆಗಲ್ಲ, ಎಲ್ಲ ಚಂದ ಕಾಣ್ತದೆ. ಕೆಲವೊಂದ್ಸಲ ಬಟ್ಟೆ ತರಕ್ ಹೋಗ್ತಾರೆ ಹೆಣ್ಮಕ್ಳು, ಚಲೋ ಪಿತಾಂಬರ ಸೀರೆಯನ್ನ ತಗೊಂತಾರೆ, 20-30 ಸಾವಿರ ಬೆಲೆ ಉಳ್ಳದು, ಎಲ್ಲಾ ಬಿಚ್ಚಿ ನೋಡ್ತಾರ, ಅಷ್ಟು ಚಂದ. ಇಲ್ಲಿ ಕೂಡ ದೋಷ ಇದೆ. ಮನೆಗೆ ತರ್ತಾರ, ತಂದ ಮೇಲೆ ಮತ್ತೊಂದ್ಸಲ ಬಿಚ್ಚಿ ನೋಡುವಾಗ ಎಲ್ಲೋ ಒಂದು ಮೂಲೆಯಲ್ಲಿ ಸ್ವಲ್ಪ ಒಂದು ಸಣ್ಣ ಚುಕ್ಕಿ ಬಿದ್ದಿತ್ತಂದ್ರೆ ಏನ್ ಮಾಡ್ತೀವ್ರಿ? ವಾಪಸ್ ಕೊಡ್ತೀವಿ. ಇಷ್ಟೆಲ್ಲ ಚಂದ ಆದಲ್ಲಿ ಸ್ವಲ್ಪ ಒಂದು ತೂತು ಬಿದ್ರೆ ಏನಾಗದ? ಒಂದೇ ಸಣ್ಣ ತೂತು, ಒಂದೇ ರಂಧ್ರ ಅಥವಾ ಒಂದೇ ಎಳೆ ಆ ಒಂದು ಕೂಡುವಿಕೆಯಿಂದ ಅಗಲಿತ್ತಂದ್ರೆ ಅದನ್ನು ವಾಪಸ್ ಮಾಡ್ತೀವಿ. ಗೊತ್ತದಿಲ್ಲ ಜ್ಞಾನ.
ಮತ್ತೆ ದೋಷದಿಂದ ಕೂಡಿರುವಂತ ಮಹಾತ್ಮರಾದಂತವರು, ಜ್ಞಾನಿಗಳಾದಂತವರು, ವೇದ ಉಪನಿಷತ್ತು ಮಹಾತ್ಮ ಹೇಳ್ತಾರ ಕರ್ಮ ದೋಷ ಅದು ಅಂತ ಹೇಳ್ತಾರ. ಅದನ್ನ ನೋಡಿ ಕೇಳಿ ತಿಳಿದು ಅದನ್ನ ಬಿಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಾವು? ಇಲ್ಲ. ಅಂದರೆ ಬಾಹ್ಯದಲ್ಲಿ ದೋಷವನ್ನ ವಿಚಾರ ಮಾಡಿ ಅದನ್ನ ನಾವು ತ್ಯಾಗ ಮಾಡ್ಲಿಕ್ಕೆ ಸರ್ವ ಪ್ರಯತ್ನ ಮಾಡ್ತೀವಿ ನೋಡ್ರಿ. ಅಂದಾಗ ವೇದ ವಾಕ್ಯಗಳಲ್ಲಿ ಮಹಾತ್ಮರು ಹೇಳಿದಂತ ದೋಷಗಳ ನಮ್ಮ ಮನ ಮುಟ್ಟೇವೇನಂದ್ರೆ ಆ ದೋಷ ಮನ ಮುಟ್ಟಿಲ್ಲ. ಅದಕ್ಕಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಕರ್ಮಗಳನ್ನೇ ಮಾಡಲಿಕ್ಕೆ ಆಸಕ್ತರಾಗ್ತೀವಿ. ಅಂದ್ರೆ ನಮ್ಮ ಮುಕ್ತಿ ಬೇಕಾಗಿದ್ದರೆ ಕರ್ಮ ದೋಷದಿಂದ ಕೂಡಿದ. ಯಾಕಂದ್ರೆ ಆ ಕರ್ಮ ಕಾರಣ ನಿನ್ನಿಂದ ಹುಟ್ಟ್ಯಾರ. ಕಾರಣ ಇದು ಮೋಕ್ಷಕ್ಕೆ ಸಾಧನವಲ್ಲ, ಪರಂಪರಾ ಸಾಧನ ಅಂತ ಹೋಗ್ತಾರೆ ಮಹಾತ್ಮ. ಪರಂಪರಾ ಸಾಧನೆಗಳೇ ಬೇರೆ, ಅವು ಬೇಕು. ಆದರೆ ಮೋಕ್ಷಕ್ಕೆ ಸಾಧನವಾದ ಮಾರ್ಗ ಅಲ್ಲ. ಮೋಕ್ಷಕ್ಕೆ, ಆನಂದಕ್ಕೆ, ಮುಕ್ತಿಗೆ ಸಾಧನವಾದ ಇವು ಕರ್ಮಗಳು ಅಲ್ಲ. ಆದ್ದರಿಂದ ಇದು ಹೇಗಿದೆ ಅಂತ ನೀವು ಹೇಳಿದ್ರಂದ್ರೆ ತೋರ ಸೋರ್ಮುಳೆ ಅಂದ್ರು. ಅಂದ್ರೆ ಉದ್ದವಾಗಿ ಕೂದಲು ಉಳ್ಳಂತ, ಕೇಶ ರಾಶಿ ಉಳ್ಳಂತ ಮೈತ್ರಾದೇವಿಯೇ ಇದು ಕೇಳು. ನೀವ್ಯಾರೇ ಹೇಳಕ ಬಹಳ ಮಂದಿ ಹೇಳ್ತಾರ, ಎಲ್ಲೋ ಒಬ್ಬತ್ತ ಬಂದು ನೀ ಹೇಳ್ತಿದ್ದಿ, ನಿನ್ನ ಮಾತನ್ನ ನಾನು ಏಕೆ ಒಪ್ಪಬೇಕು ಅಂತ ನೀನಂದ್ರೆ, ನಾನು ಕೂಡ ದೊಡ್ಡವನು ಅಂತ ತಿಳ್ಬೇಡಮ್ಮ, ನಂದೇ ಶ್ರೇಷ್ಠವಾದ ವಾಕ್ಯ ಉಪದೇಶ ಅಂತ ನೀ ತಿಳ್ಬೇಡ, ಇದು ಪರಮಾರ್ಥ ಹೇಳ್ಬಿಟ್ಟು ನೋಡು. ಅಂದ್ರೆ ಇದು ವೇದೋಕ್ತ ಕರ್ಮಗಳಿಂದ ಹೇಳಿದಂತ ಮಾತನ್ನು, ವೇದಗಳಲ್ಲಿ ಹೇಳಿದ ಮಾತನ್ನ ನಾನು ನಿನಗೆ ಹೇಳುತ್ತೇನೆ, ನೀನು ಆಲಿಸು. ಆಲಿಸಂದ್ರೆ ವಿಚಾರ ಮಾಡಿ ನೋಡು ಅಂತ. ಕಾರಣ ಕರ್ಮೆ ಕರ್ಮವನ್ನು ಬ್ರಹ್ಮದೋಳು ಅರ್ಪಿಸುವುದು ಎದೆ, ನಿರ್ಮಲ ಮನದಿಂದವೇನೆ ವೇದ ಮರ್ಮವನ್ನು ಅರಿಯದೆ, ಪರಿದೆ ಬಾಹ್ಯದವಳು ಇಂತೂ ದುರ್ಮತಿ ಮಾಲ್ಪನ ಆ ಕ್ರಿಯೆಗಳ. ಹೇ ಋಷಿಗಳೇ, ಮೈತ್ರಾದೇವಿಯನ್ನು ಕೇಳಿದ ಮೇಲೆ ಹೇಳ್ತಾಳೆ, ವಿಚಾರ ಮಾಡಿದ ಮೇಲೆ ನೀವು ಹೇಳೋದು ಸತ್ಯ ಅಂತ ಅನಿಸ್ತದ. ಆದರೆ ಈ ಕರ್ಮವು ಸಂಸಾರಕ್ಕೆ, ಜನನ ಮರಣಕ್ಕೆ ಕಾರಣವಾಗಿದ್ದರೆ ವೇದದಲ್ಲಿ ಮುಕ್ತಿಯನ್ನ ಹೇಳುವಂತ ಸಾಧನವಾದ ಮಾರ್ಗ ಉಪಾಯಗಳನ್ನು ಹೇಳಬೇಕಾಗಿತ್ತು. ಕರ್ಮವನ್ನು ಯಾಕೆ ಹೇಳಿದ ಪರಮಾತ್ಮ? ಹೌದಿಲ್ಲ, ಕರ್ಮ ಹೇಳಬಾರ್ದಾಗಿತ್ತು. ಅದಕ್ಕೆ ತಾನೇ ಕರ್ಮವನ್ನು ಹೇಳಿ ತಾನೇ ಕರ್ಮ ಬಂಧನಕ್ಕೆ ಕಾರಣವಿನ ಮುಕ್ತಿಗೆ ಸಾಧನವಾದು ಅಲ್ಲ ಅಂತ ಭಗವಂತ ದ್ವಂದ್ವ ಹೇಳಿಕೆ. ಎರಡು ಮಾತು ಹೆಂಗೆ ಹೇಳ್ತಾನ? ವೇದಗಳು ಒಂದು ಹೇಳ್ಬೇಕಾಗಿತ್ತು. ಆ ಕಾರಣ ಇದು ವಾದದಿಂದ ಹೇಳಲ್ಪಟ್ಟಿದೆ ವಿನಃ, ವಾದದಿಂದ ಹೇಳಿರಬಹುದು. ಈ ಕರ್ಮವು ವೇದದಲ್ಲಿ ಹೇಳಿದೆ ಇಲ್ಲಂತಲ್ಲ. ಆದರೆ ಆ ವೇದವನ್ನ ಹೇಳಿದ ಪರಮಾತ್ಮ ಆ ಕರ್ಮದ ಮರ್ಮವನ್ನು ತಿಳಿಲಿಲ್ಲ. ಕರ್ಮ ಮಾಡಂತ ಹೇಳನ, ಕರ್ಮದ ಮರ್ಮ ಅನ್ನೋದು ಗುಟ್ಟು. ಅವರು ಪರಮಾತ್ಮ ಹೇಳಿದ ಕರ್ಮ ಹೇಗೆ, ನೀನು ಮಾಡುವ ಕರ್ಮ ಹೇಗೆ. ಅದಕ್ಕೆ ಕರ್ಮಿ ಕರ್ಮವನ್ನು ಅಂದರೆ ಕರ್ಮ ಕಾಂಡಗತ ವೇದ ಏನಾದ, ಕರ್ಮ ಕಾಂಡಕ್ಕೆ ಪರವಾದ ವೇದ ಅದಲ್ಲ ಮೊದಲೇದು. ಆ ವಾಕ್ಯವು ಕರ್ಮವನ್ನು ಮಾಡಂತ ಹೇಳ್ತಾರೆ. ಹೌದಿಲ್ಲ? ಕರ್ಮಿ
ಕರ್ಮವನ್ನು ಮಾಡು. ಆದರೆ ಬ್ರಹ್ಮದೊಳು ಅರ್ಪಿಸುವುದೊಂದು. ಹೇಗೆ ಮಾಡು ಕರ್ಮ? ಬ್ರಹ್ಮದೊಳು ಅರ್ಪಿಸುವುದು. ಎಲೆ ಅಂತಾರೆ ಶ್ರೀರಾಮ ಮೈತ್ರೆ. ಅದರ ಬ್ರಹ್ಮದೊಳು ಅರ್ಪಣೆ ಮಾಡಬೇಕಾದ್ರೆ ಆ ಕರ್ಮದ ಫಲವನ್ನ ನೀನ್ ಬೇಡಬಾರ್ದು. ಫಲ ಬೇಡನ ಮಾಡಿ ಎಷ್ಟನ್ನ ಕರ್ಮ ಮಾಡಿ, ಯಾಕ ಫಲನೇ ಇಲ್ಲ ಅಂದ್ರೆ ಜನ್ಮ ಇಲ್ಲ. ಹೌದಿಲ್ಲ? ಆ ಕಾರಣ ಅದರ ಫಲವನ್ನ ಮಾತ್ರ ಕರ್ಮ ಮಾಡೋದು ಬೇಡ, ಫಲವನ್ನು ಅಪೇಕ್ಷೆ ಮಾಡಬೇಡ. ಇದು ಬಹಳ ಗಂಭೀರವಾಗಿ ವಿಚಾರ ಮಾಡತಕ್ಕಂಥ ಮಾತು. ಕಾರಣ ಹೇಗೆ ಮಾಡಬೇಕು ಅಂದ್ರೆ ಬ್ರಹ್ಮಾರ್ಪಣ ಬುದ್ಧಿ ಇಲ್ಲ. ಇದು ಆ ಬ್ರಹ್ಮಕ್ಕೆ ಅರ್ಪಣೆ ಮಾಡು, ಆತ್ಮನಿಗೆ ಅರ್ಪಣೆ ಮಾಡು, ದೇವನಿಗೆ ಅರ್ಪಣೆ ಮಾಡು. ಆದರೆ ಆ ಫಲದ ಅಪೇಕ್ಷೆಯನ್ನ ನೀನು ಮಾಡಬೇಡ. ಅದಕ್ಕೇನಂದ್ರೆ ನಮ್ಮಲ್ಲಿ ನಿಷ್ಕಾಮ ಅಂದ್ರು. ಕರ್ಮವನ್ನ ಮಾಡೋದು, ಮಾಡಿದ ಕರ್ಮಕ್ಕೆ ಫಲವನ್ನ ಬೇಡುವುದು ಕಾಮ್ಯ ಕರ್ಮ. ಕರ್ಮವನ್ನ ಮಾಡಿ ಫಲದ ಇಚ್ಛೆ ಅಪೇಕ್ಷೆಯನ್ನ ಮಾಡದಿರುವುದೇ ನಿಷ್ಕಾಮ್ಯ ಕರ್ಮ. ಕಾಮ್ಯ ಕರ್ಮಗಳು ಬಂಧನಕ್ಕೆ ಕಾರಣ ಆಗ್ತವ. ನಿಷ್ಕಾಮ್ಯ ಕರ್ಮದ ಫಲ ಮುಕ್ತಿಗೆ ಸಾಧನ ಆಗ್ತದೆ. ಇದರ ಮರ್ಮ ಅದು. ಕರ್ಮ ಮಾಡ್ಬೇಡಿ ಅಂತ ಯಾರು ಹೇಳಿದ್ರು? ವೇದದಲ್ಲೇ ಪರಮಾತ್ಮ ಹೇಳಿದ್ಮೇಲೆ ಕರ್ಮ ಮಾಡಬೇಡ ಅಂತ ಹೇಳಂಗಿಲ್ಲ. ಕರ್ಮ ಮಾಡು. ಹೇಗೆ ಮಾಡು? ಬ್ರಹ್ಮಾರ್ಪಣ ಭಾವನೆ. ಬ್ರಹ್ಮ ಅರ್ಪಣೆ ಮಾಡ, ಬ್ರಹ್ಮಗೆ ಅರ್ಪಣೆ ಮಾಡು. ಅದು ಹೋಗಿ ಪೂಜಾರಿ ಕೊಟ್ಟು ಬಾರ ಅಂತ ಹೇಳ್ತೀವಿ ಒಂದು ಹುಡುಗರಿಗೆ. ಇದನ್ನ ಪೂಜಾರಿ ಕೊಡು. ಎಲ್ಲ ಕಡೆ ತಿರುಗಾಡ ಬರ್ತಾನ. ಇಲ್ಲಪ್ಪ ಪೂಜಾರಿ ಯಾರೇ ನನಗೆ ಗೊತ್ತಿಲ್ಲ ಅಂತ. ಮೊದಲನೇ ಕೇಳ್ಬೇಕೆಲ್ಲೋ ಗೊತ್ತ ನೋಡಿನಂತ ಹೇಳಿದ್ರೆ ಕಡೆ ಹೋಗಿ ಕೊಟ್ಟು ಬರ್ತದೆ. ನೋಡ್ಲಾರ್ದ ನೀವು ಹೋಗಿ ಊರೆಲ್ಲ ಸುತ್ತಂದ್ರು ಮತ್ತೆ ವಾಪಸ್ ಬಂದು ಪ್ರಯೋಜನ ನಾನು. ಅಂದ್ರೆ ಏನಂತ ಆಯ್ತ್ರಿ, ನಾನು ಕೊಟ್ಟಂತ ವಸ್ತು ಸರಿಯಾಗಿ ಮುಟ್ಟಬೇಕಾದ್ರೆ ಆ ವ್ಯಕ್ತಿಯ ಗುರುತು ಅವನಿಗಿರಬೇಕು. ಹೌದು. ಮತ್ತೆ ಬ್ರಹ್ಮಾರ್ಪಣೆ ಮಾಡಂದ್ರೆ ಬ್ರಹ್ಮ ಯಾರಂತ ನೀವು ಗೊತ್ತಿರ್ಬೇಕಲ್ಲ. ಇದೇ ಸಮಸ್ಯೆ ಇರೋದು. ಸಮಸ್ಯೆ ಇಲ್ಲ ಅನ್ನೋ ನಮಗೆ. ಅಂದರೆ ಎಲ್ಲವೂ ತೆಗೆದುಕೊಂಡು ಹೋಗಿ ಜ್ಞಾನಿಗಳು ಜ್ಞಾನವೇ ಉತ್ಕೃಷ್ಟವಾದದ್ದು, ಜ್ಞಾನದೇವತು ಕೈವಲ್ಯ ಅನ್ನುವಂತ ಶ್ರುತಿ ವಾಕ್ಯ ಪ್ರಮಾಣಬದ್ಧವಾಗಿ ಸ್ವಾನುಭಾವ ಮತ್ತು ಅದು ದೃಷ್ಟಾಂತ ಪೂರ್ವಕವಾಗಿ ನಮ್ಮ ಅಪರೋಕ್ಷ ಜ್ಞಾನವನ್ನು ತಂದು ಕೊಡ್ತಕ್ಕಂಥದ್ದು ಯಾವುದಂದ್ರೆ ನಮ್ಮ ಸ್ವರೂಪವೇ. ನಮ್ಮ ಸ್ವರೂಪವನ್ನು ತಿಳಿಯಬೇಕಾಗಿ ನಾವು. ಆದರೆ ಇಂಥ ವೇದ ವಾಕ್ಯದ ಮರ್ಮವನ್ನು ಅರಿಯದೆ, ಮರ್ಮ ತಿಳಿಲಿಲ್ಲ. ಮರ್ಮ ಅಂದ್ರೆ ಗುಟ್ಟು ಅಂದ್ರೆ ಗುಂಭ. ಇದನ್ನ ಅರಿಯದ ಮೂಢನು ಅಂತ ಬಂದ ನೋಡಿ, ಶಾಸ್ತ್ರದಲ್ಲೇ ಬರ್ದಾರವರು. ಬಾಹ್ಯದಳು ಇಂತು ದುರ್ಮತಿ ಮಾಪನ ಕ್ರಿಯೆಗಳ ಹೊರಗಡೆ ಇಂಥ ಮೂಢ ಮೋಕ್ಷಕ್ಕಾಗಿ ಫಲದ ಇಚ್ಛೆ ಅಪೇಕ್ಷೆ ಇಟ್ಟುಕೊಂಡು ಮೋಕ್ಷ ಪಡಿಬೇಕಂತ ಕ್ರಿಯೆ ಮಾಡ್ತಾನೇನು ಮಾಡಿದ್ದಾದ್ರೆ ಅವನು ಮೂಢನೊಂದು ನೋಡಿ. ಶಾಸ್ತ್ರಗಳು ಹೇಳ್ತಾವ ಮೂಢ ಅಂತ. ಬೇರೆ ಯಾರು ಮೂಢ ಅಂದ್ರೆ ಸಿಟ್ಟು ಬರ್ತದ. ಆ ಕಾರಣ ಆ ಕರ್ಮವನ್ನ ನೀನು ಮಾಡ್ತಿದ್ದಿ, ಇಲ್ಲಂತಲ್ಲ. ಈಗ ಮರ್ಮವನ್ನರಿಯದ ಕರ್ಮವನ್ನು ಮಾಡಿದರೆ ಕರ್ಮ ಮಾಡಲಿಕ್ಕೆ ಬೇಕಾದಂತಹ ಸಮಯ ಅವೆಲ್ಲ ವ್ಯರ್ಥ ಆಗಿಲ್ಲ. ಸುಮ್ಮನೆ ಕಾಲವನ್ನು ಕೇಳಲ್ಲ, ಅದು ಇಲ್ಲಿ ಹಚ್ಚಬಹುದು. ಅದಕ್ಕೊಂದೇ ಹೇಳ್ಯಾರ, ಇದೇನ್ ಹೇಳ್ತಾರೆ, ಸುಮ್ಮನೆ ವ್ಯರ್ಥ ಅಂದ್ರೆ ಸುಮ್ಮನೆ ಅಂತ ಆಗ್ತದೆ. ಹಾಗೆ ನಿಜಗುಣ ಶಿವಜಿಗಳು ಅಲ್ಲೆಲ್ಲೆಲ್ಲೆಲ್ಲೆ ಗ್ರಂಥಗಳಲ್ಲಿ ಕೈವಲ್ಯ ಪದ್ಧತಿ ಏನಾದ ಆ ಪದ್ಧತಿಗೆ ಎಲ್ಲವೂ ಪ್ರಮಾಣವಾದಂತಹ ಗ್ರಂಥಗಳು. ಪರಮಾನುಭವೋದಯ, ಅನುಭವ ಸಾರ, ಪಾರಮಾರ್ಥಿ,
ಕೈವಲ್ಯ ಪದ್ಧತಿಗೆ ಪ್ರಮಾಣ ಇಲ್ಲೇ ಸಿಗ್ತಾವ. ಬ್ಯಾರೆ ಉಪನಿಷತ್ತು, ಬ್ಯಾರೆ ಕಠೋಪನಿಷತ್ತು, ಬ್ಯಾರೆ ಇನ್ನೊಂದು ಉಪನಿಷತ್ತಿನ ಅವಶ್ಯಕತೆ ಇಲ್ಲ. ಸರಿಯಾಗಿ ನಿಜವಂದ್ರೆ ಶಾಸ್ತ್ರಕ್ಕೆ ಹೇಳ್ಬಿಟ್ಟು ಇಲ್ಲೇ ಸಿಗ್ತಾವ ಪ್ರಮಾಣ. ಆ ಕಾರಣ ವೇದ ವಾಕ್ಯದ ತಾತ್ಪರ್ಯ ವಿನಃ ಕರ್ಮ ಮಾಡಂತ ಹೇಳಿದ್ದು. ಆ ವೇದ ವಾಕ್ಯದ ಕರ್ಮ ಕಾರಣದ ಹೇಳಿದ ಪರಮಾತ್ಮ ಈ ತಾತ್ಪರ್ಯ ಇಟ್ಕೊಂಡು ಕರ್ಮ ಮಾಡಂತ ಹೇಳ. ನೀವು ತಿಳ್ಕೊಂಡು ವಿಚಿತ್ರವಾದಂತ ಆಸೆ ಆಪೇಕ್ಷೆ. ಏನ್ ಒಂದು ಕಾಯಿ ಏನಾದ್ರೂ ಒಂದು ದಿನ ಒಂದು ಕಾರ್ಯ ಮಾಡಿದ್ರೆ ಡಂಗೂರ್ ಹಾಕ್ತೀವಿ ನಾವು ಅದನ್ನ ಮಾಡಿದ್ವಿ, ನೀವು ಇದು ಮಾಡಿದ್ವಿ, ಅದು ಮಾಡಿದ್ರೆ ನೀವು ಇದು ಮಾಡಿದ್ವಿ. ಇಂಥದ್ದು ಸಮಂಜಸ ಆಗ್ತದೆ ಅಂದ್ರೆ ಬರೀ ವ್ಯರ್ಥವಾದ ಕಾರ್ಯ ಅಂತ. ವ್ಯರ್ಥವಾದ ಕಾರ್ಯ ಅಲ್ಲಿ ಮಾಡೀನಿ ಅಂತ ಯಾವಾಗ ಬಹಳ ನಮಗೆ ಹೊರಗೆ ಬರ್ತದಂದ್ರೆ ತಿಳ್ಕೋಬೇಕು. ನಾವು ಎಲ್ಲಿ ಹೋಗ್ತೀವಿ ಅಂದ್ರೆ ವೇದಗಳ ಎಲ್ಲಿ ಹೇಳ್ತಾವ ಆ ಜಾಗಕ್ಕೆ ಹೋಗ್ತೀವಿ. ನಾನು ಹೇಳಿದ ಜಾಗಕ್ಕೆ ನೀವು ಹೋಗೋದಿಲ್ಲ, ನೀವು ಹೇಳಿದ ಜಾಗಕ್ಕೆ ನಾನು ಹೋಗೋದಿಲ್ಲ. ವೇದಗಳು ಏನು ಹೇಳ್ತಾವ ಆ ಜಾಗಕ್ಕೆ ನಾವು ಹೋಗ್ತೀವಿ. ನಾವು ನೀವೆಲ್ಲರೂ ಸೇರಿ ಹೋಗ್ತೀವಿ ಅಂತ ಅರ್ಥ ಮಾಡೋಕೆ ನಾವು. ಆ ಕಾರಣ ಇಲ್ಲಿ ಆ ಬ್ರಹ್ಮಾರ್ಪಣ ಅನ್ನುವ ವಚನದ ವೇದ ವಾಕ್ಯದ ತಾತ್ಪರ್ಯ ಏನು, ಹೆಂಗ್ ಮಾಡೋದು ಅಂದರೆ ಕರ್ಮವನ ಆ ಬ್ರಹ್ಮವನ್ನು ಕರ್ಮಿಯನು ಮಿಗೆ ನಿರ್ಮಲ ಬುದ್ಧಿಯಿಂದ ಅರಿಯದೆ ದುರ್ಮತಿ ಬಿಡದ ಅನುದಿನಗಳು ಮಾಲ್ಪನು ಈ ಕರ್ಮವನ್ನು ಆ ಬ್ರಹ್ಮಾರ್ಪಣವೆಂದು. ನಾ ಹೇಳಿ ನನ್ನ ಮೊದಲ ದೃಷ್ಟಾಂತ. ಅವನು ನೋಡ್ಲಾರ ಊರು ತುಂಬ ಹುಡುಕಿ ಬಳಿ ಬಂದ. ನಾ ಹೇಳ ಸಾಮಾನು ಅವನು ಮುಟ್ಟುತ್ತೇನು ಮುಟ್ಟಲ್ಲ. ಯಾಕಂದ್ರೆ ಕೊಟ್ಟು ಬರಕ್ ಹೋಗಿ ಅವನು ಗೊತ್ತಿಲ್ಲ, ಯಾರಂತ ಗೊತ್ತಿಲ್ಲ ಪಾಪ. ಆ ಕಾರಣಕ್ಕಾಗಿ ದುರ್ಮತಿ ಅಂದ್ರೆ ಕರ್ಮವನ್ನು ಆ ಬ್ರಹ್ಮವನ್ನು, ಕರ್ಮವನ್ನು ಮತ್ತು ಆ ಬ್ರಹ್ಮ. ಆ ಬ್ರಹ್ಮ ಅಂದ್ರೆ ಯಾರು? ತಾನೇ, ತನ್ನ ಸ್ವರೂಪವೇ ಬ್ರಹ್ಮ. ಕರ್ಮಿ ಏನು ಅಂದ್ರೆ ಕರ್ಮ ಮಾಡತಕ್ಕವನು. ಕರ್ಮ ಒಂದು, ಮಾಡತಕ್ಕವನು ಒಬ್ಬನು, ಮಾಡಿಸಿಕೊಂಬೋದು ಮೂರಾರು ನೋಡ್ರಿ. ಅದಕ್ಕೆ ತ್ರಿಪುಟಿ ಅಂತ ಅಂತಾರ. ಇದು ಹೀಗೆ ಅಂದ್ರೆ ವಿಶೇಷವಾದ ಹೆಚ್ಚಾದ ನಿರ್ಮಲ ಬುದ್ಧಿಯಿಂದ. ಇದು ಯಾರಿಗ್ ಗೊತ್ತಾಗ್ತಂದ್ರೆ ಮಲದೋಷ ವಿಕ್ಷೇಪ ದೋಷವನ್ನ ಕಳೆದುಕೊಂಡು ಜ್ಞಾನದ ಗಾಳಿಯಿಂದ ಸ್ವಚ್ಛವಾದಂತ ಮನಸ್ಸೇನದ ಅಂತಃಕರಣ, ಆ ಅಂತಃಕರಣದಿಂದ ಅರಿಯದೆ, ಆ ಸ್ವಚ್ಛವಾದ ಅಂತಃಕರಣದಿಂದ ತಿಳಿಯದೆ. ಅದಕ್ಕೆ ಹೇಳಿದ್ರೆ ಮಹಾತ್ಮ ಮಂದಮತಿಗೆ ವಿಚಾರಿಗೆ ದೈವಪರನಿಗೆ ಅಂತ ಅದನ್ನು ಹೇಳಿದ. ಈ ಕಾರಣ ಮೂಢ ಬುದ್ಧಿಯಾದ ಕರ್ಮಿಯು ವೇದ ವಾಕ್ಯವು, ವೇದ ವಾಕ್ಯ ಏನ್ ಹೇಳ್ತು? ಬ್ರಹ್ಮಕ್ಕೆ ಅರ್ಪಿಸುವಂತ ಹೇಳಿ. ಬ್ರಹ್ಮಾರ್ಪಣ ಭಾವ ಅಂದ್ರೆ ಇದು ಈ ವಸ್ತು ಇವರಿಗೆ ಮುಟ್ಲಿ ಅಂತ ಹೇಳಿದ್ರು. ಈತ ಏನ್ ಹೇಳಿದ? ವೇದ ಬ್ರಹ್ಮಕ್ಕೆ ಅರ್ಪಿಸು. ಆದರೆ ಕರ್ಮವನ್ನು ಮಾಡುವಾತ ಏನ್ ಮಾಡಿದ? ನಾನು ಆರು, ಇವನು ಈ ಕರ್ಮವು ಅಂದರೆ ಏನು? ಕರ್ಮ ಅಂದ್ರೆ ಏನು? ಕರ್ಮಕ್ಕೆ ಫಲವೇನು? ಈ ಕರ್ಮಗಳು ಎಷ್ಟು ಪ್ರಕಾರ? ಯಾವ ಕರ್ಮವನ್ನ ಹೇಗೆ ಮಾಡಬೇಕು ಅಂತ ಆತ ಹೇಳ್ತಿದ್ದ. ಅಂತ ಆಚಾರ್ಯ ಕಾಲದಲ್ಲಿ ಹೇಳಿದಂತ ಮಾತು ಹೇಳ್ತಿದ್ರು. ಈಗ ಮಕ್ಕಳು ಆಗದೆ ಇದ್ದವರಿಗೆ
ಹಿಂದೆ ಆಚಾರ್ಯರು ಆಶೀರ್ವಾದ ಮಾಡಿದ್ರು, ಸಂತಾನ ಫಲ ಪ್ರಾಪ್ತವಾಗಲೆಂತ ಆಶೀರ್ವಾದ ಮಾಡಿದ್ದು ಉಂಟು, ಅವರಿಗೆ ಮಕ್ಕಳಾದದ್ದು ಉಂಟು ಅಂತ ಹೇಳ್ತಾರೆ. ಆದರೆ ಶಂಕರ ಆಚಾರ್ಯರಿಗೆ ಒಬ್ಬ ರಾಜ ಸಂತಾನ ಫಲ ಇದ್ದಿಲ್ಲ. ಆಚಾರ್ಯ ಅಂದ್ರೆ ಅವರು ದೇವರಿದ್ದಂಗೆ, ಸಾಕ್ಷಾತ್ ಪರಮಾತ್ಮ ಸ್ವರೂಪ. ಅವ್ರ ಮಕ್ಕಳಿಲ್ಲ, ಮತ್ತೆ ಆಚಾರ್ಯರು ತಪೋನಿಷ್ಠರು, ತ್ರಿಕಾಲ ಜ್ಞಾನಿಗಳು, ಸರ್ವರಿಗೂ ತಮ್ಮ ಮನದ ಇಷ್ಟದ ಅಭಿಲಾಷೆಯನ್ನ ಪೂರ್ತಿ ಮಾಡುವಂತ ಸಮರ್ಥರು ಅಂತಕ್ಕಂಥ ಭಾವ ಗೊತ್ತಾದಾಗ ಅವ್ರಿಗೆ ಬರ್ತಾರೆ, ಏ ಮಹಾತ್ಮರೇ, ಆಚಾರ್ಯರೇ, ನಾನೊಬ್ಬ ರಾಜ, ಆದ್ರೂ ಕೂಡ ಎಲ್ಲವೂ ನೀ ಕೊಟ್ಟಿದ್ದಿ, ಭಗವಂತ ಎಲ್ಲವೂ ಕೊಟ್ಟಾನ, ಆದರೆ ಇದರ ಮುಂದಿನ ಜವಾಬ್ದಾರಿಯನ್ನ ಹೊತ್ತುಕೊಳ್ಳುವಂತ ಒಬ್ಬ ಪುತ್ರ ಸಂತಾನ ಇಲ್ಲ. ಅದಕ್ಕಾಗಿ ದಯಮಾಡಿ ನೀವು ಸಂತಾನ ಭಾಗ್ಯವನ್ನು ಕಲ್ಪಿಸಿ, ಈ ವಂಶ ಪರಂಪರೆ ಹೀಗೆ ನಡೀಲಿ, ಅದಕ್ಕೆ ಆಶೀರ್ವಾದವನ್ನು ತಾವು ಮಾಡ್ರಿ ಅಂತ ಕೇಳಲಿಕ್ಕೆ ಬನ್ನಿ ಅಂದಾಗ ಈ ಮಾತು ಹೇಳಿದ್ರು. ಅವ್ರು ಬಲ್ಲವ್ರು ಹೇಳ್ತಾರೆ, ಆಚಾರ್ಯರು ಹೇಳಿರಂತ, ನೋಡು, ನನ್ನ ಕೇಳುವ ಅವಶ್ಯಕತೆ ನೀನಿಲ್ಲ, ನಿನಗೆ ಸಂತಾನ ಭಾಗ್ಯ ಆಗ್ತದ, ಇಲ್ಲ ಅಂತಲ್ಲ. ಆದರೆ ವೇದೋಕ್ತ ಕರ್ಮಗಳಾವ, ವೇದದಲ್ಲಿ ಕರ್ಮವನ್ನ ಹೇಳುವಾಗ ಭಗವಂತನ ಹೇಳೋಣ, ನಿನಗಷ್ಟೇ ಅಲ್ಲ ಸರ್ವರಿಗೂ ಹೇಳೋಣ. ಆ ವೇದಗಳಲ್ಲಿ ಹೇಳಿದಂತ ಕರ್ಮವನ್ನ ವೇದಗಳು ಹೇಳಿದಂತೆ ತಿಳಿದು ಆಚರಣೆಯನ್ನು ಮಾಡಿದ್ದಾರೆ. ಅಲ್ಲಿ ಪುತ್ರ ಕಾಮಿಷ್ಠ ಯಾಗಂತ ಯಾಗವನ್ನ, ಪುತ್ರನ ಆಪೇಕ್ಷೆ ಇಟ್ಟುಕೊಂಡು ಮಾಡುವಂತ ಯಾಗ ಅದ. ಆ ಯಾಗ ಹೀಗೆ ಮಾಡ್ಬೇಕಂತ ಭಗವಂತ ಹೇಳೋಣ. ಅದನ್ನ ಬಲ್ಲವರಿಂದ ಅದನ್ನ ಮಾಡಿಸಿದ್ದಾದರೆ ಶತಸಿದ್ಧವಾಗಿ ನಿನಗೆ ಪುತ್ರ ಸಂತಾನ ಆಗ್ತದೆ ಹೋಗುವಂತ ಹೇಳಿದರು. ಅದರಿಂದ ಮಾಡಿ ಸಂತಾನ ಪಡೆದ್ರು ಅಂತ. ಇನ್ನ ಶಾರೀರಿಕ ಯಾಗ ಅಂತ ಇನ್ನೊಂದು ಬಹಳ, ಅದರಲ್ಲಿ ಶಾರೀರಿಕ ಯಾಗ ಅಂದ್ರೆ ಬರಗಾಲದಲ್ಲಿ ಮಳೆ ಇಲ್ಲದೆ, ಬೆಳೆ ಇಲ್ಲದೆ, ನೀರಿಲ್ಲದೆ, ಹಣ್ಣಿಲ್ಲದೆ ಹಾಹಾಕಾರ ಎದ್ದಂತಹ ಸಂದರ್ಭದಲ್ಲಿ ಏನು ಮಾಡೋದು, ಬೇಕಲ್ಲ, ಅನ್ನ ಬೇಕು, ನೀರು ಬೇಕು. ಅದಕ್ಕಾಗಿ ನಾವು ಬೇರೆ ಬೇರೆ ಕರ್ಮಗಳನ್ನ ಮಾಡಿ ಮಳೆ ಬರ್ಲಿ ಬೆಳೆ ಬರ್ಲಿ ಭಗವಂತ, ಮಳೆ ಬರ್ಲಿ ಬೆಳೆ ಬರ್ಲಿ ಅಂತ ಇದು ಬರೋದಲ್ಲ. ಇದಕ್ಕೆ ತಾತ ಹೇಳ್ತದೆ, ತಮ್ಮ ವೇದಗಳು ಹೇಳಿದಂತ ಆ ಕರ್ಮದ ಮನಮನ ಅರಿಯದ ಮೂಢರು ಇಲ್ಲಿ ಕತ್ತಿಗೆ ಮದುವೆ ಮಾಡಿದ್ರೆ ಮಳೆ ಬರ್ತದ, ಕಪ್ಪಿಗೆ ಮದುವೆ ಮಾಡಿದ್ರೆ ಮಳೆ ಬರ್ತದಂತ, ಶಿವಕುಮಾರ ಬಂದ್ರೆ ಮಳೆ ಬರ್ತದಂತ, ಈ ರೀತಿ ನಾವು ಸಪ್ತ ಭಜನೆ ಮಾಡಿದ್ರೆ ಮಳೆ ಬರ್ತದಂತ ಇವ್ರಂತಾವ್. ಮರ್ಮನೆ ತಿಳಿಲಿಲ್ಲ, ಮಳೆ ಬರ್ತದ, ತಪ್ಪಂಗಿಲ್ಲ. ಆ ವೇದದಲ್ಲಿ ಶಾರೀರಿಕ ಯಾಗವನ್ನು ಹೇಗೆ ಮಾಡಬೇಕು, ಅದು ಯಾವ ರೀತಿ ಮಾಡಬೇಕು, ಅದಕ್ಕೆ ಬೇಕಾದ ವಸ್ತುಗಳು ಏನು ಅನ್ನುವುದನ್ನ ವಿಚಾರ ಮಾಡಿದ್ದಾದರೆ ರಾಜರು ಹೇಳಿದ್ರು, ಯಾವುದಕ್ಕೂ ವಿಚಾರ ಮಾಡಬೇಡ್ರಿ, ಈ ಯಾಗವನ್ನ ಮಾಡ್ರಿ, ತಪ್ಪದೆ ಮಳೆ ಬರ್ತದ, ಮತ್ತೆ ಸಮೃದ್ಧಿ ಆಗ್ತದ, ಬೆಳೆ ಬರ್ತದ, ಮತ್ತೆ ಸಂತೋಷ ಆಗ್ತದಂತ ಹೇಳ್ತಿದ್ರು. ಅದೇ ಪ್ರಕಾರ ಅವ್ರು ಮಾಡ್ತಿದ್ರು. ಮತ್ತೆ ಅನ್ನ ನೀರಿನಿಂದ ಸಂತುಷ್ಟವಾಗಿ ಜಗತ್ತನ್ನ ಪರಿಪಾಲನೆ ಮಾಡ್ತಿದ್ರು. ಕಾರಣ ಏನಂದ್ರೆ ಅವ್ರು ನಂಬಿದ್ರು, ವೇದವನ್ನ ನಂಬಿದ್ರು, ವೇದದ ಮರ್ಮವನ್ನ ಅರಿತಂತ ಮಹಾತ್ಮ ಮಾತನ್ನು ನಂಬಿದ್ರು. ಅದಕ್ಕಾಗಿ ಅವರಿಗೆ ಫಲ ಕೊಡ್ತೀನಿ. ಅದಕ್ಕಿಂತ ಇಲ್ಲಿ ಏನು ಮಾಡು, ನಿರ್ಮಲ ಬುದ್ಧಿಯಿಂದ ಅರಿಯದೆ ಶುದ್ಧವಾಗಿ ವಿಚಾರ ಮಾಡಿ ತಿಳಿಬೇಕಾಗಿರೋದು. ಅದನ್ನು ಬಿಟ್ಟು ಅದನ್ನ ದುರ್ಮತಿಯಾದವನು ಬ್ರಹ್ಮ ಲಕ್ಷಣವನ್ನೇ ಅರಿಯದು. ಪೂಜೆನ ಅರಿಲಾದ ಪೂಜೆಗೆ ಸಾಮಾನು ಕೊಡಕ್ ಹೋದಂಗೆ, ಬ್ರಹ್ಮನ ಲಕ್ಷಣ ಅದನ್ನು ತಿಳಿಲಾದ ಬ್ರಹ್ಮಗೆ ಏನಾದ್ರು ಕೊಡಕ್ ಹೋದ್ರೆ ಏನ್ ಅರ್ಪಣೆ ಆಗ್ತದೆ, ಕೊಡ್ತದೆ ಏನದು?
ಮುಟ್ಟೋದಿಲ್ಲ. ಆ ಕಾರಣವಾಗಿ ಎಂದು ವಿಚಾರ ಮಾಡಿ ಆ ಕರ್ಮವನ್ನು ನೀವು ಮಾಡು ಅಂತ ಹೇಳಿದ್ರು ನೋಡಿ ವೇದದಲ್ಲಿ. ಅಂದ್ರೆ ಏನಾಯ್ತು ಮತ್ತೆ ನಿನ್ನ ಸ್ವರೂಪವನ್ನು ನೀ ತಿಳ್ಕೊ ಅಂತ ಹೇಳ್ದಂಗಾಯ್ತು. ಆ ಕಾರಣದಿಂದ ಇದರ ತಾತ್ಪರ್ಯ ಅರ್ಥವನ್ನು ಅರಿಯದೆ ನಮಗೂ ತಿಳಿಲಿಲ್ಲ, ನಮ್ಗೆ ತಿಳಿಸುವವರು ಕೂಡ ಸರಿಯಾಗಿ ತಿಳಿಸಲಿಲ್ಲ. ಅವರು ತಿಳಿಸಲಿಲ್ಲ, ನಾವು ತಿಳ್ಕಲಿಲ್ಲ. ಈ ಕರ್ಮವು ಬ್ರಹ್ಮಾರ್ಪಣವಾಗಲೆಂದು ಬರೀ ನೀರು ಬಿಡದಷ್ಟೇ ಕಲ್ತು ನೀರು ಬಿಡು ನಾನು ಬಿಡು ನಾನು ಏಸ ನದಿ ಎಷ್ಟು ಸಮುದ್ರದ ನೀರನ್ನು ತಂದು ಬ್ರಹ್ಮಾರ್ಪಣೆ ಅಂತ ನೀರು ಬಿಟ್ರೆ ಬ್ರಹ್ಮಗೆ ಅರ್ಪಣೆ ಆಗ್ತದೆ. ಅದಕ್ಕೆ ಹೇಳಿದ್ರೆ ಅವರು ತೊರೆ ಎಂಬುದೇ ಅದರ ನಿರ್ಣಯ ಅಂತ ಮುಂದೆ ಹೇಳ್ತಾರೆ. ಯಾರು ತಿಳಿಲಾರ್ದ ಬ್ರಹ್ಮ ಯಾರಂತ ತಿಳಿಲಾರ್ದ ನೀ ಮಾಡಿದ್ರೆ ಅವ್ನು ಮುಟ್ಟಂಗಿಲ್ಲ. ಬ್ರಹ್ಮನ ತಿಳಿದ್ರೆ ನೀ ಮಾಡಕ್ ಬರಂಗಿಲ್ಲ, ನೀನೇ ಬ್ರಹ್ಮ ಆಗ್ತಿದ್ದಿ. ಹೌದಿಲ್ಲ? ಆಮೇಲೆ ಅಂತ ಈ ಕರ್ಮ ಇದೆಯಾ ತ್ವರೆ ಎಂಬುದೇ ಅದರ ಅರ್ಥ ಅಂತ ಮುಂದೆ ಹೇಳ್ತಾರೆ, ಇದೇ ಸ್ವಂತದ ಮುಂದೆ ಹೇಳ್ತಾರೆ. ಆ ಕಾರಣವಾಗಿ ಇಲ್ಲಿ ಬ್ರಹ್ಮಾರ್ಪಣವಾಗಲೆಂದು ನೀಡುವುದಲ್ಲ, ಬರೀ ನೀರು ಬಿಡೋರೆ. ಇದು ವಿವೇಕಿಯಾದವನ ಕೆಲಸವಿನ ವಿವೇಕಿಯಾದವನ ಕಾರ್ಯ ಇದು ಅಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಕೂಡ ಹೇಳ್ತಾರೆ. ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ, ಸುಮ್ಮನೆ ಹೇಳ್ತೇನೆ ನಾನು, ಮೊನ್ನೆ ನಮ್ಮ ವಿದ್ಯಾನಂದ ಮಹಾಸ್ವಾಮಿಗಳು ಬಂದಿದ್ರು. ಹಂಪಿಯಿಂದ 4 ದಿವಸ ಎಲ್ಲರೂ ಕೂಡ ಶಾಸ್ತ್ರವನ್ನು ಕೇಳಿ ಬಹಳ ಸಂತೋಷ. ಬಹುಶಃ ಇವತ್ತು ಅವರು ಪ್ರಯಾಣವನ್ನು ಮಧ್ಯಾಹ್ನ ಮಾಡಬೇಕಂತ ಅನಿಸ್ತದ. ಕಾರಣ ಮುಂದಿನ ಅವರ ಬೇರೆ ಊರಲ್ಲಿ ಕಾರ್ಯಕ್ರಮಕ್ಕೋಸ್ಕರ ಹೋಗಿರ್ತಾರೆ. ಮೊನ್ನೆ ಅವರು ನಮ್ಮಲ್ಲಿ ಬಂದಂತಹ ಸಂದರ್ಭದಲ್ಲಿ ಕೆಲವು ಜನರು ತಮ್ಮ ಕಾಣಿಕೆಯನ್ನ ಕಾರ್ಯ ನಿಮಿತ್ತ ಅರ್ಪಣೆ ಮಾಡಿರ್ತಾರೆ. ಅಲ್ಲಿ ಪೂಜಾರಿ ಕರಿಯಪ್ಪನವರು 500, ಕೃಷ್ಣಯ್ಯನವರು 1500, ಪರಮೇಶ್ವರ 1500, ಮತ್ತೆ ವೀರಾಮಪ್ಪ 50, ಚನ್ನಬಸವ 100, ಕೋಟಿ ಸಾಹೇಬ 500, ಅವರಲ್ಲಿ ಶಿವಕುಮಾರ್ 100, ಗುಡೇಗೌಡ ಸೋಗಪ್ಪ 100, ಸೋಮಶೇಖರ್ ಚಾಗವಾಡಿ 1000, 5,450 ರೂಪಾಯಿ ಜಮಾ ಆಗಿರ್ತಾವೆ. ಒಟ್ಟು ಖರ್ಚು 8,000 ರೂಪಾಯಿ. ನಾವು ವೀರೇಸ್ವಾಮಿಗೆ 3,000, ಹಂಪಿಯವ್ರಿಗೆ 5,000 ಕಾಣಿಕೆಯನ್ನು ಕೊಡ್ತೀವಿ. ಮತ್ತೆ 3,400 ರೂಪಾಯಿ ಕಿರಾಣಿ ಸಾಮಾನು ತಂದ್ರೆ ಖರ್ಚು ಮಾಡಿದ್ರು. ಒಟ್ಟು ಎಷ್ಟಾಗಿದೆ